ನಮಸ್ಕಾರ ಎಲ್ರಿಗೂ. ಶೇಷ ಅವರೆಲ್ಲ ಹೇಳಿದರು. ಶೇಷ ಅಂದರೆ ಉಳಿದವರು. ಇದು ಪೊಲೀಸ್ರ ಕತೆ, ಪೊಲೀಸ್ ಸ್ಟೇಷನಲ್ಲೇ ನಡೆಯೋ ಕತೆ. ಒಳ್ಳೆ ಟೈಟ್ಲ್ ಇಟ್ಟಿದ್ದಾರೆ, ಶೇಷ ಅಂತ. ಶೇಷ ಅಂದರೆ ಉಳಿದವರು. ಯಾರು ಉಳಿದಿದ್ದು? ತಪ್ಪು ಮಾಡಿದವರ, ಮಾಡದೇ ಇರೋರ, ನಿರಪರಾಧಿಗಳ. ಭಾಳ ಚಿಕ್ಕದಾದ ಚೊಕ್ಕದಾದ ಒಂದು ಕಥೆ ಮಾಡಿದ್ದಾರೆ ಪ್ರದೀಪ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ನನ್ನ ಲೆಕ್ಕದಲ್ಲಿ ಒಂದು 15 ದಿವಸ ಶೂಟ್ ಮಾಡಿದ್ವ ಅಥವಾ ಇನ್ನೂ ಕಡಿಮೆನಾ? ನಮ್ಮ ಪಾತ್ರ ನಾವುಗಳಿರೋದು 15-20 ದಿವಸ ಶೂಟ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ ನಡೆಯುವಂಥ ಕಥೆನ ಸುಮಾರು 2 ಗಂಟೆಗಳ ಕಾಲ, 2 ಗಂಟೆಯ ಕಾಲದ ಸಿನಿಮಾ. ಸೀಟ್ ಎಡ್ಜ್ ಅಂತಾರಲ್ಲ, ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂಥ, ನೋಡುವಂಥ ಸಿನಿಮಾ ಮಾಡಿದ್ದಾರೆ ಪ್ರದೀಪ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲಿ ತುಂಬ ಚೆನ್ನಾಗಿದೆ. ಪಾತ್ರಗಳು ಪೊಲೀಸ್ ಸ್ಟೇಷನ್ಲಿ ಇರುವಂಥ ಇನ್ಸ್ಪೆಕ್ಟ್ರಿಂದ ಹಿಡಿದು ACPಯಿಂದ ಹಿಡಿದು ಕಡೆಯ ಕಾನ್ಸ್ಟೇಬಲ್ವರೆಗೂ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ. ಪೊಲೀಸ್ ಸ್ಟೇಷನ್ ಅಂತಂದರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಹೇಗಿರ್ತಾರೆ, ಪರ್ಸ್ನಲ್ ಮನೆಯ ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಸೈಡು ಅಲ್ಲೂ ಯಾಕೆ ಮುಂದೆ ಹೋಗ್ತೀರಾ ಆ ಥರ? ಅಲ್ಲಿ ಹಲೋ ಸರ್, ನಮಸ್ಕಾರ. ಸೊ ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ದೀವಿ. ಈಗ ತಾನೇ ಟೀಸರ್ ರಿಲೀಸ್ ಆಗಿತ್ತು, ಮತ್ತೆ ನೋಡಿದ್ದೀವಿ. ಇವತ್ತು ನೋಡಿದ್ರು ಭಾಳ ಫ್ರೆಶ್ ಆಗಿದೆ. ಆ್ಯಂಡ್ ನಾನು ಹೇಳೋದು, ಪೊಲೀಸರದ್ದೇ ಒಂದು ಕಥೆ ಬಂದು ಭಾಳ ಸಮಯ ಆಗಿತ್ತು ಅಂತ. ಎಲ್ಲ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ, ಪೊಲೀಸ್ ಪಾತ್ರಗಳಿರುತ್ತವೆ. ಆದರೆ ಪೊಲೀಸ್ನವ್ರದ್ದೇ ಕಥೆ ಇರುವಂಥ ಒಂದು ಸಿನಿಮಾ ಶೇಷ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ನಾವು ನೋಡಿದಾಗ ಕಳೆದ ವರ್ಷದಲ್ಲಿ ಒಂದು ಸುಮಾರು 200 ಸಿನಿಮಾಗಳು ರಿಲೀಸ್ ಆಗಿದೆ. ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ಅದರಲ್ಲಿ ಬಹುತೇಕ ಚಿಕ್ಕ ಸಿನಿಮಾಗಳು ಅಂತಂದರೆ ನಾವು ದೊಡ್ಡ ತಾರೆಯರು ಇಲ್ಲದೇ ಇರುವಂಥ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಸಿನಿಮಾಗಳು ಈಗ ದೊಡ್ಡ ಸುದ್ದಿ ಮಾಡೋ ಸಮಯ ಬಂದಿದೆ. ಚಿಕ್ಕ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಹೇಳ್ತಾ ಇದ್ರು 7 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆಗಲಿ, ಏಕೆಂದರೆ ಎಲ್ರಿಗೂ ಅವಕಾಶ ಬೇಕು. ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾಯಿದ್ದಾರೆ, ನಿರ್ದೇಶನ ಮಾಡ್ತಾಯಿದ್ದಾರೆ, ನಿರ್ಮಾಪಕರು ಬರ್ತಾಯಿದ್ದಾರೆ, ನಟರು ಬರ್ತಾಯಿದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ. ಆದರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗಬೇಕಾದ್ರೆ ಸುಮ್ಮನೆ ನನ್ನ ಅನುಭವದ 2 ಮಾತು ಹೇಳ್ತೀನಿ. ನಮ್ಮ ನೆಲದ, ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು. ಆವಾಗಲೇ ಜನಗಳನ್ನು ಸೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಕನ್ಫ್ಯೂಸ್ ಆಗ್ಬಿಟ್ಟೆ ನಾನಲ್ಲ ಅಂತ. ಹಿಂದೆ ತಿರುಗಿ ನೋಡ್ತಾ ಇದ್ದೆ ಯಾರು. ಎಲ್ರಿಗೂ ನಮಸ್ಕಾರ. ಶೇಷ ಪೊಲೀಸು ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ, ಗೊತ್ತು ನನಗೆ. ನೀವು ಕೇಳಿದ ಪ್ರಶ್ನೆನೇ ಕೇಳ್ತೀರಿ, ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲ್ವ ಅಂತ. ಗೊತ್ತಿಲ್ಲ, ನನ್ನ ಮೀಸೆಗೋ, ನನ್ನ ಹೈಟ್ಗೋ, ನನ್ನ ಪರ್ಸ್ನಾಲಿಟಿಗೋ ಅದು ಬರ್ತಾ ಇರುತ್ತೆ. ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸೋಕ್ಕಾದರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ. ಸೊ ಈ ಕತೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು. ಅಂದರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂಥ ಒಂದು ಘಟನೆ, ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂಥ ಕತೆ. ಸೊ ಭಾಳ ಇಷ್ಟ ಆಯಿತು. ಅಂದರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ. ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನ್ಸೋಕ್ಕೆ ಇನ್ನೊಂದು ಕಾರಣ ಏನು ಅಂದರೆ,
ಇದೇ ಥರದ ಸಬ್ಜೆಕ್ಟನ್ನು ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್, ಬೆಲ್ ಬಾಟಮ್ ಅಂತ. ಅದು ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ, ಇದು ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂಥ ಘಟನೆ, ಪೊಲೀಸ್ ಅವ್ರಗಳ ಜೊತೆನೇ ನಡೆಯುವಂಥ ಘಟನೆ. ಸೊ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೀಸರಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದರೆ ಪ್ರೈವೇಟ್ ಶಾಲೆ ಇದೆ, ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಆದರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಸೊ ಪೊಲೀಸವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನು, ಅಂದರೆ ಕೆಲವ್ರು ಯಾರೋ ಮಾಡಿರೋ ತಪ್ಪಿಗೆ ಮಿಕ್ಕಿದ್ದವ್ರಿಗೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಸೊ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಸೊ ಒಂದು ಪಾಸಿಟಿವ್ ನೋಟಲ್ಲಿ ನಮ್ಗಳಿಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂಥ ಪೊಲೀಸರಿಗೆ ಸಣ್ಣ ಒಂದು ಡೆಡಿಕೇಶನ್ ಕೊಡುವಂಥ ಪ್ರಯತ್ನ ಈ ಸಿನಿಮಾದ ಮೂಲಕ. ಸೊ ಒಳ್ಳೆಯದಾಗಲಿ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ. ಆ್ಯಂಡ್ ಇದು ಬರೀ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ಮೂಡಿ ಬರ್ತಾ ಇಲ್ಲ, ಇದು ಮಲಯಾಳಮಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿರುವಂಥ ಸಿನಿಮಾ. ಅಂದರೆ ಬರೀ ಕನ್ನಡದಲ್ಲಿ ಮಾತ್ರ ಶೂಟಿಂಗ್ ಮಾಡಿ ಮಲಯಾಳಮಲ್ಲಿ ಡಬ್ಬಿಂಗ್ ಮಾಡಿದ್ದೀವಿ ಅಂತಲ್ಲ, ಇದು ಶೂಟ್ ಕೂಡ ಮಲಯಾಳಮಲ್ಲೇ ಮಾಡಿದ್ದೀವಿ. ಸೊ ಕನ್ನಡ ಮತ್ತು ಮಲಯಾಳಂ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣ ಆಗಿದೆ. ಇನ್ನು ಬೇರೆ ಭಾಷೆಗೆ ಡಬ್ ಆಗುತ್ತೆ. ಸೊ ಸ್ಟ್ರೈಟಾಗಿ ಮಲಯಾಳಮಲ್ಲೂ ರಿಲೀಸ್ ಆಗುತ್ತೆ, ಸ್ಟ್ರೈಟಾಗಿ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ. ಆ ಥರದ ಒಂದು ಪ್ರಯತ್ನ. ಸೊ ಇಡೀ ಪ್ರೊಡ್ಯೂಸರ್ ವರ್ಗಕ್ಕಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು, ಇಡೀ ಸಿನಿಮಾ ತಂಡಕ್ಕಾಗಿರ್ಬೋದು, ಎಲ್ರಿಗೂ ಈ ಸಿನಿಮಾದ ಮೂಲಕ ಜಯ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಇದು ಮಾಡಿರೋ ನನ್ನ ಮೊದಲನೇ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ. ಅದು ಎಲ್ಲ ದೊಡ್ಡ ದಿಗ್ಗಜರ ಜೊತೆ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದ್ ಅಣ್ಣ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ದಿನೇಶ್ ಮಗಳು ಸರ್, ಇವತ್ತು ನಮ್ಮ ಜೊತೆ ಇಲ್ಲ ಅವರು. ಬಟ್ ಅಂಥ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಮಸ್ಕಾರ. ಮೇನ್ಲಿ ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಹಾಗೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್ ಹೇಳ್ತೀವಿ. ಆ್ಯಂಡ್ ಅಗೈನ್ ಸ್ಪೆಷಲಿ ಬಂದು ಪ್ರೊಡ್ಯೂಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ಪ್ರೊಡ್ಯೂಸರೇ ಮೇಯ್ನು, ಬೇಸ್ಮೆಂಟ್ ಪಿಲ್ಲರು. ಅವರೆಲ್ಲೇ ಏನೂ ಆಗಲ್ಲ. ನಾವು ಎಷ್ಟೇ ಕಥೆ ಬರ್ಕೊಂಡಿರ್ಬೋದು, ಬಟ್ ಏನೇ ಮಾಡಿರ್ಬೋದು, ಬಟ್ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರು. ಹಾಗಾಗಿ ಪ್ರೊಡ್ಯೂಸರಿಗೆ, ಉಮೇಶ್ ಸರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಗೇನ್ ನಮ್ಮ ಆರ್ಟಿಸ್ಟಿಗೆ, ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಅರ್ಚನಾ ಮೇಡಮ್ ಆಗಿರ್ಬೋದು, ಆಮೇಲೆ ಮಲಯಾಳಂ ಆ್ಯಕ್ಟರ್ ಆಗಿರ್ಬೋದು, ಎಲ್ಲರೂ ನಮಗೆ ತುಂಬ ಡೇಟ್ ಎಕ್ಸ್ಟೆಂಡ್ ಆದ್ರೂ ತುಂಬ ಸಪೋರ್ಟ್ ಮಾಡಿ, ನೈಟ್ ಆ್ಯಂಡ್ ಡೇ ಡಬಲ್ ಕಾಲ್ ಶೀಟು, ತ್ರಿಬಲ್ ಕಾಲ್ ಶೀಟ್ ಆದರೂ ನಮಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತೊಗೊಬಂದಿದ್ದಾರೆ. ಹಾಗಾಗಿ ಆರ್ಟಿಸ್ಟಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆ್ಯಂಡ್ ಅಗೇನ್ ಟೆಕ್ನಿಷಿಯನ್ನು, ಇವನ್ ನಮ್ಮ DOP ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ರೈಟಿಂಗ್ ಟೀಮ್ ಆಗಿರ್ಬೋದು, ಎಲ್ಲರೂ ಶ್ರಮ ಈ ಸಿನಿಮಾದಲ್ಲಿದೆ. ಹಾಗಾಗಿ ಒಂದು ಉತ್ತಮವಾದ ಸಿನಿಮಾ ಅಂತ ನಾನು ಹೇಳಬಲ್ಲೆ. ಆ್ಯಂಡ್ ಅಗೈನ್ ಮತ್ತು ತುಂಬ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಪ್ರಸಾದ್ ಬ್ರೋ ಆ್ಯಂಡ್ ಅಗೈನ್ ಬಂದು ನಮ್ಮ ರಾಜೀವ್ ಸಾರು. ಆ್ಯಕ್ಚುಲಿ ನಾವು ಈ ಸ್ಟೇಜಲ್ಲಿ ನಿಂತ್ಕೊಂಡಿರೋದಕ್ಕೆ ಒಂದು ಮೇನ್ ಒಂದು ರೀಸನ್ನು ಬಂದು ಆ್ಯಕ್ಚುಲಿ ರಾಜೀವ್ ಸಾರು ಆ್ಯಂಡ್ ಅಗೈನು ಪ್ರಸಾದ್ ಬ್ರೋ. ತುಂಬ ಒಂದು ಅವರಿಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ಹಿಂಗೆ ಕಂಟಿನ್ಯೂ ಆಗಲಿ ಅನ್ನೋದು ನನ್ನದೊಂದು ರಿಕ್ವೆಸ್ಟು ಸರ್. ಶೇಷ ಸಿನಿಮಾ ರಿಲೀಸ್ ಡೇಟ್ ಇವಾಗ ಸರ್ ಅನೌನ್ಸ್ ಮಾಡ್ತಾರೆ. ತುಂಬ ಖುಷಿ ಇದೆ. ಲೇಟಾಗ ನಾನು ಈಗ ಕಾರ್ ಕಲಿತೆ ಅಣ್ಣ, ಓಡಿಸ್ಕೊಂಬಂದೆ ನಿಧಾನಕ್ಕೆ, ಅದಕ್ಕೆ ಸಾರಿ, ದಯವಿಟ್ಟು ಕ್ಷಮಿಸಿ. ಅಷ್ಟರಲ್ಲಿ ಇವರೆಲ್ಲ ಮಾತಾಡಲಿ, ಆಮೇಲೆ ಬರೋಣ ಅಂತ. ಬೇಡಿ ಅಣ್ಣ, ಏನೋ ಹೊಟ್ಟೆಗಾಗಲಿ, ಸಾರಿ, ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಬೇಡಿ ಅಣ್ಣ, ಎಲ್ಲರೂ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ಇದೆ. ದಯವಿಟ್ಟು ಕ್ಷಮೆ ಇರಲಿ. ಇದು ಮೊದಲನೇ ಸಲ ನಾನು ಇಷ್ಟು ಲೇಟಾಗಿ ಬಂದಿರೋದು. ಹೌದು, ಅವಾಗ ಯಾವತ್ತಾರು ಅಪ್ರಿಷಿಯೇಟ್ ಮಾಡಿದ್ದೀರ ಅಣ್ಣ, ಇಷ್ಟು ಬೇಗ ಬಂದಿದೆಯಲ್ಲಮ್ಮ, ಫಸ್ಟ್ ನೀನೇ ಬಂದಿದೆಯಲ್ಲಮ್ಮ ಅಂತ. ಇಲ್ಲ ಅಣ್ಣ, ನಾನು ರೀಸನ್ ಹೇಳೋದಲ್ಲ, ಆಯ್ತು ಅದನ್ನು ಬಿಡಿ. ಶೇಷ ಸಿನಿಮಾ ಬಗ್ಗೆ ಮಾತಾಡೋಣ. ಈಗ ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಇದೆ. ಅದೇನೋ ಮದುವೆ ಆದಮೇಲೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಹೀಗೆ ಅಂತ ಮುಂಚೆನೇ ಗೊತ್ತಿದ್ರೆ ನಾನು ಮುಂಚೆನೇ ಮದುವೆ ಆಗಿರ್ತಿದ್ದೆ. ಇವತ್ತಿಂದ ಪ್ರಮೋಷನ್ ಸ್ಟಾರ್ಟು. ಸೊ ಇನ್ಮೇಲೆ ಅವಾಗವಾಗ ನಾವು ಸಿಗ್ತಾ ಇರ್ತೀವಿ. ಇನ್ನು ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡೋಣ.
ತುಂಬ ಖುಷಿ ಇದೆ. ಡೈರೆಕ್ಟ್ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಸೊ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ, ನಾನು ಹೊರಡ್ತೀನಿ. ಥ್ಯಾಂಕ್ ಯು, ಬಾಯ್. ರಿಲೀಸ್ ಆಗ್ತಿದೆ ಶೇಷ ಸಿನಿಮಾ. ACP ಗಣೇಶ್ ಸರ್, ಮೋಹನ್ ಕುಮಾರ್, ದಾನಪ್ಪ ಸರ್ ಈಗ ರಿಲೀಸ್ ಡೇಟ್ ನ ರಿವೀಲ್ ಮಾಡ್ತಾರೆ. ಎಸ್, ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ಶೇಷ ಸಿನಿಮಾ ಇದೆ. ಮಾರ್ಚ್ 6ನೇ ತಾರೀಕು ಕನ್ನಡ, ಮಲಯಾಳಂ 2 ಭಾಷೆಗಳಲ್ಲಿ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಇಡೀ ಸಿನಿಮಾ. ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಆಲ್ ಫಿಲ್ಮ್ ಅಂದರೆ 90% ಬರೀ ನೆಗೆಟಿವ್ ಆಗೇ ತೋರಿಸ್ತಾರೆ ಪೊಲೀಸವ್ರನ್ನ ಅಂತೇಳಿ. ಯಾಕಪ್ಪ ಏನು ಅಂತ ನಾನೇ ಇಂಟ್ರಗೇಷನ್ ಮಾಡಿಬಿಟ್ಟೆ ಅವ್ರು ಒಂದು ಅರ್ಧ ತಾಸು, ಹೆಂಗೆ ಏನು ಯಾವ ಪೇಸ್ ಮೇಲೆ ಮಾಡಿದ್ರಿ ಏನು ಅಂತೇಳಿ. ಬಟ್ ಓವರಾಲ್ ನೋಡಿದಾಗೆ ಒಳ್ಳೆಯದು ಮತ್ತು ಕೆಟ್ಟದ್ರ ಮಧ್ಯೆ ಶೇಷ ಏನು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ಆಮೇಲೆ ಒಂದು ಟ್ರೇಲರು ತೋರಿಸಿದ್ರು, ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನನಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನಿಸಿತು. ಆಮೇಲೆ ಸ್ಟೇಜ್ ಮೇಲೆ ಬಂದಾಗೂ ಆಯಿತು. ಎಸ್ಪೆಷಲಿ ನಾವು ಪ್ರಮೋದ್ ಸರ್ ಅವ್ರನ್ನ ನಾವು ನೋಡಿದ್ದೇವೆ, ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಲೈಫ್ ಲಾಂಗ್ ಡಿಪಾರ್ಟ್ಮೆಂಟಲ್ಲಿರೋ ಆ್ಯಕ್ಟಿಂಗೇ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕದರು ಇದೆ ಅವರಿಗೆ, ಅದರಲ್ಲಿ ಏನು 2 ಮಾತಿಲ್ಲ. ಒಂದು ವ್ಯತ್ಯಾಸ ಏನಂದರೆ, ಈಗ ನಾವು ಕೇಳಬೇಕು ಇವರು ಡೈರೆಕ್ಟ್ರಿಗೆ, ನಮ್ಮ ಶ್ರೀಧರ್ ಅವ್ರಿಗೆ ಏನು ಸರ್, ಶ್ರೀಧರ್ ಸರ್ಗೆ ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ, ಎಲ್ಲ ಟಾಪ್ ಮೋಸ್ಟ್ ರೋಲ್ ಕೊಡ್ತಾರೆ. ನಮ್ಮ ಪೊಲೀಸ್ ಇಲಾಖೆದ ಕೊಟ್ಟರೆ DG, IG, ADG ಈ ಥರ ಟಾಪ್ ಮೋಸ್ಟ್ ರ್ಯಾಂಕ್ ಕೊಡ್ತಾರೆ. ಇಲ್ಲಿ ಅವ್ರಿಗೆ ಏನು ತೋರಿಸಿದ್ರೆ ಕಾನ್ಸ್ಟೇಬಲ್ ತೋರಿಸಿದ್ದಾರೆ ಅಂತಂದರೆ, ಹೆಡ್ ಕಾನ್ಸ್ಟೇಬಲ್. ಅದು ಒಂದು ರೀತಿಲಿ ಯಾವ ಥರ ಅರ್ಗಿಸ್ಕೋಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಹೇಳ್ಬೋದು, ಯಾಕಂದರೆ ಎಲ್ಲರೂ ತೋರಿಸಿದ್ದೀನಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಅಂತಲೂ ಒಂದು ಗೆಸ್ ಮಾಡ್ಕೊಂಡು ನೋಡ್ಬೋದು ಅಂತ ನನ್ನ ಭಾವನೆ. ಸೊ ಇಲ್ಲಿ ಟೈಟಲ್ ನೋಡಿದ್ರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಸುಮಾರು ಡಿಸ್ಕಷನ್ ಮಾಡಿದ್ವಿ ನಾವು ಮತ್ತು ಉಮೇಶ್ ಅವರು ನಿನ್ನೆ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು. ಆಮೇಲೆ ಇಲ್ಲಿ ನುರಿತ ಒಂದು ಪಾತ್ರವರ್ಗ, ಇವರೆಲ್ಲ ಇಂಥ ಆ್ಯಕ್ಟರ್ಸ್ಗಳು ಇರ್ತಾರೆ ಅಂದರೆ ಅವ್ರು ಕಾಮನ್ನಾಗಿ ಸಬ್ಜೆಕ್ಟು ಮತ್ತು ಅದನ್ನ ನೋಡಿಕೊಂಡೇ ಇರ್ತಾರೆ. ಆ ಥರದಲ್ಲಿ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ತಲೆಯಲ್ಲಿ ಪಬ್ಲಿಕ್ಕಿಗೆ ಮೂಡುತ್ತೆ. ಯಾಕಂದರೆ ಅವ್ರು ಇತ್ತೀಚೆಗೆ ಬಂದಂಥ ಸುಮಾರು ಚಿತ್ರಗಳಲ್ಲಿ ಅವರು ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಅವ್ರ ಪಾತ್ರ ಮಾಡಿರ್ಬೋದು, ಅವರ ಆಯ್ಕೆನ ತೋರಿಸುತ್ತೆ. ಸೊ ಅದರಲ್ಲಿ ಈ ಥರದ ಒಂದು ಫಿಲ್ಮ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನೋ ವಿಶೇಷ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ತಾವುಗಳೆಲ್ಲ ಬಂದಿದ್ದೀರಾ, ಅವ್ರಿಗೆ ಹಾರೈಸಿ ಅದರಲ್ಲಿ ಪೊಲೀಸ್ ಬಗ್ಗೆ ಒಳ್ಳೆಯದು ತೋರಿಸಿದ್ದಾರೆ, ಕೆಟ್ಟದ್ದು ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆಗಲೇ ನಿನ್ನೆ ನಾನು ಸ್ವಲ್ಪ ಹೇಳಿದೆ ಅವರಿಗೆ, ಹ್ಯೂಮನ್ ಟೆಂಡೆನ್ಸಿ ಆಗಿದೆ ಅಂದರೆ ಜಸ್ಟ್ ನಾವು 10 ಒಳ್ಳೆ ಕೆಲಸ ಮಾಡಿರಲಿ, 10 ಮೇಲೆ ಯಾವುದೋ ಒಂದು ಪೇಷನ್ಸ್ ಕಳ್ಕೊಂಡು ಏನೋ ಒಂದು ಕೆಟ್ಟ ನೆಗೆಟಿವ್ ಆಗಿ ಏನೋ ಬಿಂಬಿಸಿದೆ ಅಂದರೆ 10 ಕೆಲಸನ ಮರೆಯುವಂಥ ಒಂದು ಹ್ಯೂಮನ್ ಟೆಂಡೆನ್ಸಿನೇ ಹಂಗೆ. ಅದು ನಾರ್ಮಲ್, ಅದು ಎಲ್ಲ ಕಡೆ ಇರುವಂಥದ್ದು. ಸೊ ಅದನ್ನು ಹೊರತುಪಡಿಸಿದರೆ ಪೊಲೀಸಿಂಗ್ ಬಗ್ಗೆ ತುಂಬ ಸಬ್ಜೆಕ್ಟ್ಗಳಿದ್ದಾವೆ, ಆಮೇಲೆ ತುಂಬ ಥ್ರಿಲ್ಲಿಂಗ್ ವಿಚಾರಗಳಿದ್ದಾವೆ. ಅದಕ್ಕೆ ಸಂಶೋಧನೆಗಳು ನಡೀಬೇಕು. ಆ ಸಂಶೋಧನೆಗಳು ನಡೆದು 200 ಫಿಲ್ಮ್ ಅಂತ ಹೇಳಿದ್ರೆ ಈ ವರ್ಷದಲ್ಲಿ 200, 300, 2000 ಆಗಲಿ, ಆ ಒಂದು ರಿಸರ್ಚ್ ಮೇಲೆ ಯಾರು ಸಬ್ಜೆಕ್ಟನ್ನ ಜನಗಳಿಗೆ ತಲುಪಿಸ್ತಾರೋ ಅದಕ್ಕೆ ಬಂಡವಾಳನೇ ಬೇಡ, ಆ ಫಿಲ್ಮ್ ಓಡುತ್ತೆ. ಅದೇನು ಮಿನಿಮಮ್ ಬಂಡವಾಳದಲ್ಲೇ ಫಿಲ್ಮ್ ಮಾಡಿದ್ರೂ ಅದು ಓಡುತ್ತೆ. ಎಂಥ ಆ್ಯಕ್ಟ್ರ್ ಇರಲೇಬೇಕಂತಲ್ಲ, ಇರ್ತಕ್ಕಂಥ ಯಾರು ಕಲಾವಿದರನ್ನ ಬಳಸ್ಕೊಂಡು ಮಾಡಿದ್ರೆ ಸಾಕು. ಆ ಒಂದು ಸಂಶೋಧನೆ ಮಾಡಿ ಆ ಸಬ್ಜೆಕ್ಟನ್ನು ಜನಗಳಿಗೆ ತಲುಪಿಸುವಂಥ ಒಂದು ಸಬ್ಜೆಕ್ಟ್ ಇತ್ತು ಅಂದರೆ 100% ಅದು ರೀಚ್ ಆಗುತ್ತೆ.